ಎಲ್ಲರಿಗೂ ನಮಸ್ಕಾರ. CK Angry Food ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪುಳಿಯೋಗರೆ ಪೌಡರ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸರಿ ಟ್ರೈ ಮಾಡಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಏನೇನು ಐಟಮ್ ಬೇಕು ಅಂತ ಒಂದ್ಸಲಿ ನೋಡ್ಕೊಳ್ಳಿ. ನಾನು ಅಳತೆ ಹೇಳ್ತೀನಿ ಉರಿಬೇಕಾದ್ರೆ ಒಂದೊಂದೇ ಹಾಕಿ. ಫಸ್ಟು ನೋಡಿ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. 2 ಚಮಚ ಕಡಲೆಬೇಳೆ ಒಂದೊಂದೇ ಉರಿಬೇಕು. ಇದೊಂದು ಸ್ವಲ್ಪ ಡ್ರೈ ರೋಸ್ಟ್ ಆಗಲಿ. ಈಗ 2 ಚಮಚ ಉದ್ದಿನ ಬೇಳೆ, ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆಯಿಲ್ ಯೂಸ್ ಮಾಡಬಾರ್ದು, ಇದು ಪೌಡ್ರ್ ಮಾಡ್ತಿರೋದ್ರಿಂದ ಆಯಿಲ್ ಯೂಸ್ ಮಾಡಬೇಡಿ. ನೋಡಿ ಇದೆರಡು ಈಗ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ 4 ಚಮಚ ಅಷ್ಟು ಧನಿಯಾ. ಇದು ಬೇಗ ಫ್ರೈ ಆಗುತ್ತೆ, ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಈಗ ನೋಡಿ ಇದು ಫ್ರೈ ಆಗಿದೆ. ಈಗ 2 ಚಮಚ ಅಷ್ಟು ಜೀರಿಗೆನೂ ಬೇಗ ಫ್ರೈ ಆಗುತ್ತೆ, ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಈಗ ಇದು ಆಗಿದೆ, ತೆಗೆದಿಡೋಣ. ಈಗ 2 ಚಮಚ ಅಷ್ಟು ಕಾಳುಮೆಣಸು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಾಳುಮೆಣಸನ್ನ. ಎಲ್ಲನೂ ಒಂದಾದ್ಮೇಲೆ ಒಂದು ಫ್ರೈ ಮಾಡಿ ಇದು ನೀವು ಪ್ಲೇಟಿಗೆ ಹಾಕ್ಕೋಬೇಕು. ಈಗ 1 ಚಮಚ ಮೆಂತ್ಯ ಒಂದೇ ಚಮಚ ಹಾಕ್ಕೋಬೇಕು, ಇಲ್ಲಾಂದರೆ ನಿಮಗೆ ಕೈ ಥರ ಬಂದುಬಿಡುತ್ತೆ ಪೌಡರು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ 2 ಚಮಚದಷ್ಟು ಸಾಸಿವೆ. ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಇಲ್ಲ ತುಂಬ ರೋಸ್ಟ್ ಆದರೆ ಚೆನ್ನಾಗಿರಲ್ಲ, ಪೌಡರು ಟೇಸ್ಟ್ ಬರಲ್ಲ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 10 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು 3-4 ಗುಂಟೂರು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರು ಹಾಕ್ಕೊಳ್ಳಿ. ಇದನ್ನು ಅದೇ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕೊನೆಗೆ ಇದು ಕರಿ ಎಳ್ಳು. ಇದು ಬಿದ್ರೇ ನಿಮಗೆ ಟೇಸ್ಟ್ ಸೂಪರಾಗಿ ಬರೋದು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಸಪ್ರೇಟಾಗಿ ಪೌಡ್ರ್ ಮಾಡ್ಕೋಬೇಕು, ಅದ್ರ ಜೊತೆ ಹಾಕಬೇಡಿ, ಇದನ್ನ ಸಪ್ರೇಟಾಗಿಡಿ. ನೋಡಿ ಎಲ್ಲ ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಳ್ಳು ಮಾತ್ರ ಸಪ್ರೇಟಾಗೆ ಪೌಡ್ರ್ ಮಾಡಬೇಕು, ಇದ್ರ ಜೊತೆ ಮಿಕ್ಸ್ ಮಾಡಬೇಡಿ ಎಳ್ಳನ್ನ. ನೋಡಿ ಇದ್ರ ಜೊತೆ ಹಿಂಗೆ ಹಾಕಬೇಕು ಪೌಡ್ರ್ ಮಾಡೋ ಟೈಮಲ್ಲಿ. ನೋಡಿ ಎಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಅದ್ರ ಜೊತೆ ನಾನು ಒಂದು ಅರ್ಧ ಚಮಚ ಅಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಕ್ಲೋಸ್ ಮಾಡಿ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ರುಚಿಯಾದ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ. ನೀವು ಇದನ್ನು 6 ತಿಂಗಳು ಇಟ್ಟರು ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಒಂದ್ಸಲಿ ಇದರಲ್ಲಿ ಮಾಡಿಕೊಂಡು ಪುಳಿಯೋಗರೆ ಮಾಡಿ. ಇದನ್ನು ಯೂಸ್ ಮಾಡಿ ನಾನು ಪುಳಿಯೋಗರೆನೂ ಮಾಡಿದ್ದೀನಿ. ಒಂದ್ಸಲಿ ನನ್ನ ಚಾನಲ್ ವಿಸಿಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.